ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟದಲ್ಲೇ ಮೇಜರ್ ಸರ್ಜರಿಗೆ ಈಗಾಗಲೇ ಸಿಎಂ ಮುಂದಾಗಿದ್ದಾರೆ. ಈ ಕುರಿತಂತೆ ನಿನ್ನೆ ಅಷ್ಟೇ ಒಂದು ಸುಳಿವನ್ನ ಕೂಡ ನೀಡಿದ್ದಾರೆ. ಸಂಪುಟ ಪುನರ್ರಚನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೌದು, ಸಚಿವ ಸಂಪುಟದಲ್ಲೇ ಮೇಜರ್ ಸರ್ಜರಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೂಡ ನೀಡಿದ್ರು ನಿನ್ನೆ ಅಷ್ಟೇ. ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ಚರ್ಚೆಯನ್ನ ಮಾಡಬೇಕಿದೆ ಅಂತ ಹೇಳಿಲ್ಲ, ಚರ್ಚೆ ಆಗಿದೆ ಅಂತಾನೆ ಹೇಳಿದ್ರು. ಸಿಎಂ ಸುಳಿವಿನ ಹಿಂದೆ ಇದೆಯಾ ಬದಲಾವಣೆಯ ಲೆಕ್ಕಾಚಾರ? ಹೌದು, ಇನ್ನು ಸಂಪುಟ ಪುನರ್ರಚನೆಯ ಸಿಎಂ ಮತ್ತು ಡಿಸಿಎಂ ನಡುವೆ ಭಿನ್ನಾಗ ಮೂಡ್ತಾ ಇರುವಂತದ್ದು. ಸಚಿವ ಸಂಪುಟ ಒಂದು ಪುನರ್ರಚನೆಗೆ ಸಿದ್ದರಾಮಯ್ಯನವರು ಈಗಾಗಲೇ ಆಗಿದೆ ಅಂತ ಸುಳಿವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಯಾಕಿರಬಹುದು? ಕೆಲವೊಂದಷ್ಟು ಕಾರಣಗಳು ಕೂಡ ನಮ್ಮ ಮುಂದೆ ಬರುವಂತದ್ದು. ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿಗೆ ಈಗಾಗಲೇ ಸಂಕ್ರಾಂತಿಯ ವೇಳೆಗೆ ಒಂದು ಸಂಪುಟದ ಪುನರ್ರಚನೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಈ ಹಿಂದೆಯೂ ಕೂಡ ಹೇಳಿದ್ರು. ನಿನ್ನೆಯೂ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ರು. ಈಗಾಗಲೇ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿದ್ದೇವೆ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಡಿಕೆಶಿ ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಹಾಗಾದ್ರೆ ಸಿಎಂ ಲೆಕ್ಕಾಚಾರ ಏನಿರಬಹುದು? ಸಚಿವ ಸಂಪುಟ ಪುನರ್ರಚನೆಗೆ ಡಿಕೆಶಿ ಬಣಕ್ಕೆ ಟಕ್ಕರ್ ಏನಾದ್ರೂ ಕೊಡ್ತಾ ಇದ್ದಾರಾ ಸಿಎಂ? ಇಲ್ಲ ಡಿಸಿಎಂ ಆಪ್ತ ಸಚಿವರನ್ನ ಕೈ ಬಿಡಲು ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರಾ? ಹಿರಿಯ ಶಾಸಕರನ್ನ ಏನ್ ಮಾಡ್ಕೊಳ್ತಾರಾ? ಹಿರಿಯ ಶಾಸಕರಿಗೆ ಸಚಿವ ಸಂಪುಟವನ್ನ ಕೊಡ್ತಾರಾ ಸಿಎಂ? ಸಂಪೂರ್ಣ ಹಿಡಿತವನ್ನ ಸಾಧಿಸುವ ತಂತ್ರಗಾರಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ, ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಅಜೆಂಡಾ ಏನಿದೆ? ತಮ್ಮದೇ ಲೆಕ್ಕಾಚಾರವನ್ನ ಕೂಡ ಇಟ್ಕೊಂಡಿದ್ದಾರಾ? ಹಾಗಾದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಡಿಕೆ ಶಿವಕುಮಾರ್ದವ್ರದ್ದು ಒಂದು ಬಣ ಆದ್ರೆ ಇನ್ನ ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಕೂಡ ಒಂದು ಬಣ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ತೋರಿಸ್ಕೊಳ್ಳಲ್ಲ ಅವರು. ಪ್ಯಾಚ್ ಅಪ್ ಮಾಡ್ಕೊಂಡಿರುವಂತಹ ಬಣಬಡಿದಾಟವನ್ನ ಇದೀಗ ಸಂಪುಟ ಪುನರ್ರಚನೆ ಎನ್ನುವ ವಿಷಯ ಬಂದಾಗ ಡಿಕೆ ಶಿವಕುಮಾರ್ ಅವರು ಅಡ್ಡಗಾಲ ಆಗ್ತಾ ಇರುವಂತದ್ದು. ಯಾಕೆ? ಡಿಕೆ ಶಿವಕುಮಾರ್ ಅವರ ಒಂದು ಬಣದ ನಾಯಕರು ಏನಿದ್ದಾರೆ ಸಚಿವ ಸಂಪುಟದಲ್ಲಿ, ಅವರನ್ನ ಕೂಡ ಕೈಬಿಡುವಂತಹ ನಿರ್ಧಾರವನ್ನ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರಾ ಎನ್ನುವ ಪ್ರಶ್ನೆ ಇರುವಂತದ್ದು.